ಹಲೋ ನಮಸ್ಕಾರ. ಒಂದು 3-4 ವರ್ಷದ ಹಿಂದಿನ ಮಾತು. ಬೆಂಗಳೂರಿನ ಆರ್ಟ್ ನಗರದ ಹತ್ರ ಒಂದು ಬೇಕ್ರಿ ಹತ್ರ ಒಂದಿಬ್ಬರು ಸಿಗರೇಟ್ ಸೇರ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಇಮ್ಮಿಡಿಯೇಟಾಗಿ ಇಳಿದ್ಬಿಟ್ಟು ಯಾವ ಭಾಷೆಯಲ್ಲಿ ಅವರನ್ನು ತರಾಟೆ ತಗೊಳ್ತಾರೆ ಅದನ್ನೇ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆ ಮಗ ಈ ಮಗ ಈ ಥರದ ಪದಗಳ ಮೂಲಕ ಅವ್ರ ಮೇಲೆ ಮುಗಿ ಬಿದ್ದುಬಿಡ್ತಾರೆ. ಆ ಸ್ಥಳದಲ್ಲಿದ್ದಂತಹ ನಾವು ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದ್ವಿ. ಸರಿಯಲ್ಲ ನಿಮ್ಮ ಭಾಷೆಗಳು. ಅವನೇನೋ ಮರ್ಡರ್ ಮಾಡಿಬಿಟ್ಟು ಬಂದು ನಿಂತ್ಕೊಂಡಿದ್ದಾನ. ಆಯಿತು, ತುಂಬ ಜನಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಸ್ಮೋಕ್ ಮಾಡಬಾರ್ದು ಅನ್ನುವಂಥ ವಿಚಾರಗಳೇ ಗೊತ್ತಿರಲ್ಲ. ಗೊತ್ತಿದ್ದು ಏನೋ ಮಾಡ್ತಿದ್ದಾನಂತಲೇ ಇಟ್ಕೊಳ್ಳಿ. ಆಯಿತು, ಅವ್ನು ತಪ್ಪು ಮಾಡಿದ್ದಾನೆ, ಫೈನ್ ಹಾಕಿ. ಬಾರಪ್ಪ, ನಿನಗೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ವಾ? ಸಾರ್ವಜನಿಕ ಸ್ಥಳದಲ್ಲಿ ಈ ಸ್ಮೋಕ್ ಗೀಕೆಲ್ಲ ಮಾಡಿ ಯಾಕೆ ತೊಂದರೆ ಕೊಡ್ತೀರ ಜನರಿಗೆ? ಫೈನ್ ಕಟ್ಟಂತ ಫೈನ್ ಬರಬೇಕು, ಮುಗ್ದೋಯ್ತಲ್ಲ. ಯಾಕೆ ನೀವು ಮಗ ಆ ಮಗ ಕೆಡ್ದಾಗ ಬೈತೀರಿ? ಯಾರು ಕೊಟ್ಟಿದ್ದ ನಿಮಗೆ ಆ ರೈಟ್ಸು? ಬೈಯಂಗಿಲ್ಲ. ನನ್ನ ದೇಶದ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಆರಕ್ಷಕರು ಜನಸಾಮಾನ್ಯರ ಮೇಲೆ ಕೆಟ್ಟ ಶಬ್ದ ಪ್ರಯೋಗ ಆಗಲಿ ದೌರ್ಜನ್ಯ ಆಗಲಿ ಮಾಡೋ ಹಾಗಿಲ್ಲ. ಅವನ ಆರೋಪಿನೋ ಅಪರಾಧಿನೋ ತಪ್ಪು ಮಾಡಿದನೋ ತಪ್ಪು ಮಾಡಿ ಸಿಕ್ಕಾಕೊಂಡೋ ಅದು ಬೇರೆ, ಎನ್ಕ್ವೈರಿ ಬೇರೆ. ತನಿಖೆ ಹಂತದಲ್ಲಿ ಕೆಲವೊಮ್ಮೆ ಪೊಲೀಸರು ಅವ್ರದ್ದೇ ಭಾಷೆಯನ್ನು ಅವ್ರದ್ದೇ ಆದಂತಹ ಅಸ್ತ್ರಗಳನ್ನು ಬಳಸಬೇಕಾಗ್ತದೆ. ನಾನು ಅದಕ್ಕೇನು ದೊಡ್ಡ ಪ್ರಮಾಣದಲ್ಲಿ ಆಕ್ಷೇಪ ವ್ಯಕ್ತಪಡಿಸಲ್ಲ. ಅದು ಕೂಡ ತಪ್ಪು ಅನ್ನುತ್ತೆ ನನ್ನ ಕಾನೂನು. ಈ ಮ್ಯಾನ್ ಹ್ಯಾಂಡ್ಲಿಂಗ್ಗಳು ತಪ್ಪು ಅನ್ನುತ್ತೆ ನನ್ನ ಕಾನೂನು. ಕಂಟ್ರೋಲ್ಗೆ ಸಿಗದಂಥ ಆರೋಪಿಗಳನ್ನು ಎಡಮುರಿ ಕಟ್ಟಿ ಅಂತಲೇ ನಾವು ಹೇಳ್ತೀವಿ, ಅದರಲ್ಲೇನೋ ಮುಲಾಜಿಲ್ಲ. ಇವತ್ತು ಈ ವಿಚಾರವನ್ನು ನಾನು ಯಾಕೆ ಹೇಳಿದೆ ಅಂದರೆ, ಮಂಡ್ಯದಲ್ಲಿ ನಡೆದ ಘಟನೆ. 3 ವರ್ಷದ ಹೃತಿಕ್ಷನ ಹೆಣ್ಣು ಮಗಳು ಈ ಟ್ರಾಫಿಕ್ ಪೊಲೀಸರ ದುರ್ವರ್ತನೆಗೆ ಬಲಿಯಾಗಿದ್ದಾಳೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಪ್ಪ ದಯವಿಟ್ಟು. ಈ ವಿಚಾರನ ನಾನು ಆಮೇಲೆ ಮುಂದುವರಿಸ್ತೀನಿ. ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡೋಗಿ. ಹೆಲ್ಮೆಟ್ ಹಾಕ್ಕೊಂಡೋಗಿ ಏನು ಬಾಯಿ ಬಡ್ಕೋಬೇಕಾ? ಚಿಕ್ಕ ಮಕ್ಕಳು ತಲೆಗೂ ಹಾಕಿ. ಬಹುಶಃ ಹೃತಿಕ್ಷ ತಲೆ ಮೇಲೆ ಹೆಲ್ಮೆಟ್ ಇದ್ದಿದ್ರೆ ಆ ಮಗು ಸಾಯ್ತಾ ಇರಲಿಲ್ಲ. ಈ ಕಾಮನ್ ಸೆನ್ಸ್ನ ನಾನು ಹೇಳ್ತಾನೆ, ಅಸಲಿ ವಿಚಾರನ ಮಾತಾಡುತ್ತೇನೆ. ದಯವಿಟ್ಟು ಹೆಲ್ಮೆಟ್ ಹಾಕಿ. ಯಾಕೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾರೆ? ಯಾಕೆ ಕಡ್ಡಾಯ ಮಾಡ್ತಾರೆ? ಅವ್ರು ಫೈನ್ ಹಾಕ್ತಾರೆ ಪೊಲೀಸರು ಅಂತ ಹೇಳ್ಬಿಟ್ಟು ನಾವು ತಲೆ ತಪ್ಪಿಸ್ಕೊಂಡು ಹೋಗೋ ಬದಲು ತಲೆಗೊಂದು ಹೆಲ್ಮೆಟ್ ಹಾಕ್ರಿ. ಜೀವ ಉಳಿತದಲ್ಲ, ಆ ಮಗುನ ಉಳ್ಕತ್ತಿತ್ತಲ್ಲ, ವಾಪಸ್ ಬರ್ತದ ಹೃತಿಕ್ಷ, ವಾಪಸ್ ಬರ್ತಾಳ ಆ ಮಗು. ನಮ್ಮ ತಪ್ಪುಗಳು ನಮ್ಗೆ ಅರಿವಾಗಬೇಕು. ಪೊಲೀಸರು ಅಡ್ಡ ಹಾಕ್ತಾರೆ. ಆ ಅಡ್ಡ ಹಾಕೋದಕ್ಕೂ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳಿದ್ದಾವೆ, ಚೆಕ್ ಪಾಯಿಂಟ್ಗಳು ಅಂತ ಇರ್ತವೆ. ಪೊಲೀಸರು ಯಾರನ್ನಾದ್ರು ಅಡ್ಡ ಹಾಕಬೇಕಾದ್ರೆ ಅವ್ರು ನಮ್ಗೆ ದೂರದಲ್ಲಿ ಕಾಣಿಸ್ಬೇಕು. ಏನಾಗ್ಬಿಟ್ಟಿದೆ, ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಈ ಬೈಕ್ ಓಡಿಸೋರು ಅಥವಾ ಈ ಕಾರ್ ಓಡಿಸೋರು ಅಥವಾ ಈ ಟ್ರಾಫಿಕ್ಕಿನ ನಿಯಮಗಳನ್ನ ಉಲ್ಲಂಘನೆ ಮಾಡೋರು ರಂಗೋಲಿ ಕೆಳಗೆ ನುಗ್ತಾರೆ. ಹಾಗಾಗಿ ನಾವು ರಂಗೋಲಿಯಿಂದ ಕೆಳಗಡೆ ಏನಾದರೂ ಇದೆಯಾ ಅಲ್ಲಿಂದ ನುಸುಳೋಣ ಅಂತ ಹೇಳ್ಬಿಟ್ಟು ಕಳ್ಳರ ಥರ ನಿಂತಿರ್ತಾರೆ ತುಂಬ ಜನ. ನೀವು ನೋಡಿರ್ಬೋದು, ಯಾವುದಾದ್ರೂ ಕಾರ್ ಸಂದಿಯಲ್ಲಿ ಯಾವುದಾದ್ರು ಲಾರಿ ಸಂದಿಯಲ್ಲಿ ನಿಂತ್ಕೊಂಡಿರ್ತಾರೆ. ಹಿಂಗೆ ನೋಡ್ತಾರೆ, ಹೆಲ್ಮೆಟ್ ಹಾಕ್ದೆ ಯಾವನಾದ್ರು ಬರ್ತಾ ಇದ್ದಾನಾ? ಹಿಂಗೆ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಅಡ್ಡ ಬಂದುಬಿಡ್ತಾರೆ. ಏನು ಮಾಡಬೇಕು? ಸಡನ್ನಾಗಿ ಅಡ್ಡ ಬಂದರೆ ಒಂದು 30ರಲ್ಲೋ 40ರಲ್ಲೋ 50ರಲ್ಲೋ 60ರಲ್ಲೋ ಈ ಸಿಟಿಗಳಲ್ಲಿ ಹೋಗ್ತಾ ಇರ್ತಾರಪ್ಪ. ಸಡನ್ನಾಗಿ ಅಡ್ಡ ಬಂದರೆ ಏನು ಮಾಡಬೇಕು? ಆಯಾ ತಪ್ಪಲೇಬೇಕು, ಬೀಳಲೇಬೇಕು. ಬದುಕಿದ್ರೆ ಪುಣ್ಯ. ಬಿದ್ದ ಮೇಲೆ ತಲೆ ರೋಡಿ ಹೊಡೆಯುತ್ತೋ, ಬಿದ್ದ ಮೇಲೆ ಹಿಂದ್ಕಡೆ ಬರುವಂಥ ವಾಹನ ನಮ್ಮ ಮೇಲೆ ಹರಿದೋಗ್ತದೋ, ಅದಾದಮೇಲೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡೋನು ದರೋಡೆಕೋರನ ಕಳ್ಳನ ಯಾರು? ಅವ್ರನ್ನ ಕಳ್ಳರ ಥರ ಯಾಕೆ ಹಿಡಿಯಕ್ಕೆ ಹೋಗ್ತೀರಾ? ಪೊಲೀಸರು ಕೆಲಸ ಮಾಡಬೇಕಲ್ಲ. ಅಡ್ಡ ಹಾಕೋದಕ್ಕೆ ನನ್ನ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನುಗಳಿದ್ದಾವೆ. ಆಯ್ತು, ಅಡ್ಡ ಹಾಕಿ ಅಂತ ಹೇಳುತ್ತೆ. ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತು, ಬೇರೆಲ್ಲ ರೀತಿಯಲ್ಲೂ ಆ ಮನುಷ್ಯನ ಆಡಳಿತ ನಾವು ಒಪ್ಪಲ್ಲ. ಆದರೆ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಯಾವುದೇ ಕಾರಣಕ್ಕೆ ಅಡ್ಡ ಹಾಕಬೇಡಿ ಅಂತೇಳಿ ಒಂದು ರೂಲ್ಸ್ನ ತಂದಿತ್ತು. ಯಾಕಂದರೆ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಎಲ್ಲಿ ನೋಡಿ ಅಲ್ಲಿ ಕ್ಯಾಮ್ರಾ. ಅದನ್ನು ಮೀರಿ ಪೊಲೀಸರ ಕೈಲೇ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಪ್ರತಿ ಸಿಗ್ನಲಲ್ಲೂ ಕ್ಯಾಮ್ರಾ ಹಾಕಿದ್ದಾರೆ, ಪ್ರತಿ ಆಯಕಟ್ಟಿನ ಸ್ಥಳದಲ್ಲೂ ಕ್ಯಾಮ್ರಾ ಹಾಕಿದ್ದಾರೆ. ಜೊತೆಗೆ ಪೊಲೀಸರ ಕೈಯಲ್ಲೂ ಕೂಡ ಕ್ಯಾಮ್ರಾ ಕೊಟ್ಟಿದ್ದಾರೆ. 100-200 ಮೀಟರ್ ದೂರ ಅವನು ಹೋದರೂ ಕೂಡ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚರ್ ಆಗ್ತದೆ ಆ ಗಾಡಿಯ ನಂಬರು. ಆಮೇಲೆ ಅವರಿಗೆ ಫೈನ್ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಟೆಕ್ನಾಲಜಿಯನ್ನು ಸಮರ್ಪಕವಾಗಿ ಬಳಸುತ್ತಿದ್ದರೂ ಕೂಡ ಈ ಲಾರಿ ಸಂದಿಯಲ್ಲಿ ಆ ಸಂದಿಯಲ್ಲಿ ಈ ಸಂದಿಯಲ್ಲಿ ಇದ್ಕೊಂಡು ಅಡ್ಡ ಹಾಕೋದು. ಪೊಲೀಸರಿಗೆ ಒಂದಿಷ್ಟು ರೂಲ್ಸ್ಗಳು ಗೊತ್ತಿರ್ತವೆ, ಗಾಡಿ ಓಡಿಸೋನಿಗೂ ಒಂದಿಷ್ಟು ರೂಲ್ಸ್ಗಳು ಗೊತ್ತಿರುತ್ತೆ. ಆದರೆ ಗಾಡಿ ಓಡಿಸೋನು ಮೊದಲು ಟ್ರಾಫಿಕ್ಕಿನ ನಿಯಮಗಳಿಗೆ ಬದ್ಧರಾಗಿರಬೇಕು.
ನೀವು ಟ್ರಾಫಿಕ್ ನಿಯಮನ ಉಲ್ಲಂಘನೆ ಮಾಡಿದ್ಮೇಲೆ ಪೊಲೀಸರಿಗೂ ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅವ್ರ ಮೇಲೆ ಫೈಟ್ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಮೊದಲು ನಾವು ಕಾನೂನು ಏನಿದೆ ಅದಕ್ಕೆ ಕರೆಕ್ಟಾಗಿರೋಣ. ಕಾನೂನನ್ನು ಮೀರಿ ನಾವು ಇರಬಾರ್ದು. ಮೊದಲು ನಾವು ಬದಲಾಗಲೇಬೇಕಾಗ್ತದೆ. ಅದಕ್ಕೆ ಹೇಳಿದೆ, ಹೃತಿಕ್ಷಾ ತಲೆಯಲ್ಲಿ ಹೆಲ್ಮೆಟ್ ಇದ್ದಿದ್ರೆ, ಅವ್ರ ಅಪ್ಪ ಅಮ್ಮನ ಹೆಲ್ಮೆಟ್ ಹಾಕೊಂಡಿದ್ದಿದ್ರೆ ಹಾಕಲೇಬೇಕಾಗಿತ್ತು. ಆ ಮಗು ಇವತ್ತು ಬದುಕಿರ್ತಿತ್ತು ಅಂತ ಹೇಳಿದೆ ನಾನು. ತಲೆಗೆ ಏಟು ಬಿದ್ದು ಪಾಪ ಮಗು ತಿರ್ಕೊಂಡಿದೆ. ನಮ್ಮ ತಪ್ಪು ನಮ್ಗೆ ಅರಿವಾಗಬೇಕು. ಆಮೇಲೆ ಈ ಥರ ಅಡ್ಡ ಹಾಕಿಬಿಟ್ಟು ಈ ಕೊಲೆ ಮಾಡುವಂಥ ಮನಸ್ಥಿತಿಗೆ ತಲುಪಿದಾರಲ್ಲ ಈ ಪೊಲೀಸರು. ಅವ್ನು ಸಾಯ್ಲಿ ಅಂತೇನು ಅಡ್ಡ ಹಾಕಿರಲ್ಲ ಅಂತೀವಿ, ಹಂಗೆ ಅಡ್ಡ ಹಾಕಿದ್ರೆ ಸಾಯ್ಲೇಬೇಕಲ್ಲ. ಅವ್ನು ಬೇಕು ಅಂತೇನು ಮಾಡಿಲ್ಲ. ಆದರೆ ಹೊಟ್ಟೆಗೆ ಅನ್ನ ತಿನ್ನೋನಿಗೆ ಸಡನ್ನಾಗಿ ಹೋಗ್ಬಿಟ್ಟು ಅವನಾದ್ರೂ ಅಡ್ಡ ಹಾಕಿದ್ರೆ, ಸ್ಟೇರಿಂಗ್ ಹಿಡಿದು ಎಳೆದ್ರೆ ಬಿದ್ದ ಬೀಳ್ತಾರೆ, ಸಾಯುವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಸಾಯಲೂಬಹುದು, ಬದುಕಲೂಬಹುದು. ಕಾಮನ್ ಸೆನ್ಸ್ ಇಲ್ವಾ? ಹೊಟ್ಟೆಗೆ ಅನ್ನ ತಿನ್ನಲ್ವಾ ಅವ್ನು ಯಾವನ ಅಡ್ಡ ಹಾಕ್ದವನಿಗೆ? ಹೋಯ್ತಲ್ರಿ ಜೀವ. ಅದೇ ಹೇಳ್ತಾ ಇದ್ದೆ, ಕೀನು ಕಿತ್ಕೊಳ್ಳಂಗಿಲ್ಲ, ಕೇಸ್ ಹಾಕ್ಬೋದು ನೀವು. ಕೆಲವೆಲ್ಲ ನಿಯಮ ರೂಲ್ಸ್ಗಳನ್ನು ನೀವು ಓದ್ಕೋಬೇಕಾಗ್ತದೆ, ಕಲ್ತ್ಕೋಬೇಕಾಗ್ತದೆ. ಬೊಮ್ಮಾಯಿ ಸರ್ಕಾರ ಈ ಅಡ್ಡ ಹಾಕೋದನ್ನೆಲ್ಲ ತಡೆದಿತ್ತು. ಅದಾದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ತಿರ್ಗಿ ಅಡ್ಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿತು. ಟೋಯಿಂಗ್ ಏನೆಲ್ಲ ಸ್ಟಾರ್ಟ್ ಮಾಡಿದೆ. ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಥರ ಮಾಡುತ್ತದೆ. ಈ ಹೃತಿಕ್ಷಾ ಸಾವಿನ ನಂತರ ಸ್ಟ್ರಿಕ್ಟಾಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಬರುತ್ತೆ. ಗೌರ್ಮೆಂಟ್ ಎಲ್ಲ ಬದಲಾದ ಹಾಗೆ ಕಾನೂನುಗಳನ್ನು ಬದಲು ಮಾಡೋದಿಲ್ಲ. ಸ್ಟ್ರಿಕ್ಟಾಗಿರೋಂಥ ಒಂದು ಆದೇಶನ ಹೊರಡಿಸಿ ನ್ಯಾಯಾಂಗ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಇಂಟರ್ಫಿಯರ್ ಆಗಬೇಕು ಅಂತ ನಾನು ಹೇಳ್ತೀನಿ. ಒಂದು ರೂಲ್ಸ್ ತಾನೇ, ಈ ಅಡ್ಡ ಹಾಕುವಂಥ ಪ್ರಕ್ರಿಯೆನೇ ಬಿಟ್ಬಿಡಿ. ಯಾವುದೇ ಗಾಡಿಗೆ ಅಡ್ಡ ಹಾಕಬೇಡಿ, ಯಾವುದೇ ಗಾಡಿನ ಅಡ್ಡ ಹಾಕಬೇಡಿ. ಯಾಕೆ ಈ ಟ್ರಾಫಿಕ್ ಪೊಲೀಸಿಗೆ ಟಾರ್ಗೆಟ್ ಕೊಡ್ತೀರಾ, ಟಾಸ್ಕ್ ಕೊಡ್ತೀರಾ? ಸಂಜೆ ಹೊತ್ತಿಗೆ ಎಷ್ಟು ಕಲೆಕ್ಷನ್ ಮಾಡಬೇಕು, ಇಷ್ಟು ಕಲೆಕ್ಷನ್ ಮಾಡಬೇಕು, ಏನೇನೋ ಹೇಳ್ತಾರಪ್ಪ. ಐ ಆಮ್ ನಾಟ್ ಶೋರ್, ಅದ್ರ ಬಗ್ಗೆ ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಡ್ಡ ಹಾಕೋದು? ಭಾಳ ತೊಂದರೆ ಕೊಡ್ತೀರಾ. ಎಷ್ಟು ಘಟನೆಗಳು ನೋಡ್ತೀವಿ. ಪಾಪ ಗಾಡೀಲಿ ಬರ್ತಾ ಇರ್ತಾರೆ, ಸಡನ್ನಾಗಿ ಅಡ್ಡ ಹಾಕ್ಬಿಡ್ತೀರಾ, ಏನೇನೋ ಅಡ್ಡ ಹಾಕ್ಬಿಡ್ತೀರಾ. ಸತ್ತೋದ್ರೆ ಸತ್ತೋಗ್ಬಿಡ್ಲಿ, ಏನು ನಿಮ್ಮ ಅಪ್ಪನ ಮನೆದ ಜೀವ? ನಿಮ್ದಲ್ವಲ್ಲ ಹೋಗೋದು, ನಿಮ್ಮ ಮಕ್ಳು ಸಾಯೋದಲ್ವಲ್ಲ, ಕಂಡೋರ ಮಕ್ಕಳಲ್ಲ, ನಿಮ್ಗೇನು ಫೀಲು? ಒಂದೊಂದ್ಸಲ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿರುತ್ತೆ, ಇವ್ರದೇ ಒಂದು ರೂಲ್ಸ್ನ ಅಳವಡಿಸ್ಕೊಂಡಿರ್ತಾರೆ. ಕೆಲವರಿಗೆ ಹೇಳ್ತಾರೆ, ನಾನು ಕೆಲವು ಪೊಲೀಸರಿಗೆ ಕೋರ್ಟಿಗೆ ಹೋದರೆ ಅಷ್ಟು ಫೈನ್ ಕಟ್ಟಬೇಕು, ಇಷ್ಟು ಫೈನ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಕೊಡು ನನಗೆ ಒಂದು 100 ರೂಪಾಯಿ ಅಂತ ಹೇಳ್ಬಿಟ್ಟು ಚಲನ್ ಬರೀದೆ, 100 ರೂಪಾಯಿ ಜಾಬ್ ಹಾಕೊಳ್ಳೋದು. ಈ ಥರದ ಲೂಟಿಗಳು. ಆ ಕಲೆಕ್ಷನ್ನಿಗೋಸ್ಕರ ಈ ಥರ ಅಡ್ಡ ಹಾಕಿ ತೊಂದರೆ ಕೊಡುವಂಥ ಪ್ರವೃತ್ತಿ, ವಿಕೃತಿ, ಕೊಲೆಗಡುಕ ಮನಸ್ಥಿತಿ. 1988 ಮೋಟಾರ್ ವಾಹನ ಕಾಯ್ದೆ, ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 1988 ಮತ್ತು 2019 ತಿದ್ದುಪಡಿಗಳ ಪ್ರಕಾರ ಸಂಚಾರಿ ಪೊಲೀಸರು ಯಾವ್ಯಾವ ಸಂದರ್ಭದಲ್ಲಿ ವಾಹನಗಳನ್ನು ತಡಿಬಹುದು? ಒಂದು, ಸಂಚಾರ ನಿಯಮ ಉಲ್ಲಂಘನೆ, ಅದೇ ಸಿಗ್ನಲ್ ಜಂಪಿಂಗ್, ವೇಗದ ಚಾಲನೆ, ಮೊಬೈಲ್ ಫೋನ್ ಬಳಕೆ, ಕುಡಿದು ಚಾಲನೆ ಮಾಡಿದ್ರೆ, ಈ ಥರದ್ದೇನಾದರೂ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಪೊಲೀಸರು ವಾಹನವನ್ನು ಅಡ್ಡಗಟ್ಟಿ ತಪಾಸಣೆ ಮಾಡ್ಬೋದು. ಆಮೇಲೆ ದಾಖಲೆಗಳ ಬಗ್ಗೆ ತಪಾಸಣೆ ಮಾಡೋದಕ್ಕೆ ಕೆಲವು ಸಲ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾ ಇರ್ತಾರೆ, RC ಇರಲ್ಲ, ಇನ್ಶೂರೆನ್ಸ್ ಇರಲ್ಲ. ಈ ಥರದ ದಾಖಲೆಗಳನ್ನು ತಪಾಸಣೆ ಮಾಡೋದಕ್ಕೆ ಪೊಲೀಸರು ವಾಹನವನ್ನು ತಡಿಬಹುದು. ಇನ್ನು ಭದ್ರತಾ ಕಾರಣ, ನಿಮಗೆ ಗೊತ್ತಿದೆ, ಏನಾದರೂ ಅಪರಾಧಕ್ಕೆ ಸಂಬಂಧಿಸಿದಂತೆ ಏನಾದರೂ ಅನುಮಾನಗಳಿದ್ದರೆ ಆ ಥರದ ವಾಹನಗಳನ್ನು ತಡೆದು ತಪಾಸಣೆ ಮಾಡ್ಬೋದು. ಈ ಸಿಗ್ನಲ್ ಜಂಪಿಂಗ್ನ ಹೆವಿ ತಡಿತಾ ಇದ್ರು, ಈಗ ಅದನ್ನು ತಡೆಯೋಂಗಿಲ್ಲ. ಯಾಕಂದರೆ ಅಲ್ಲಿ ಕ್ಯಾಮ್ರಾ ಹಾಕಿದ್ರೆ ಅದರ ನೆಸೆಸಿಟಿ ಕೂಡ ಇಲ್ಲ. ಸಿಗ್ನಲ್ ಜಂಪಿಂಗು, ಹೆಲ್ಮೆಟ್ಟು, ಯಾವುದೇ ರೀತಿಯ ಕೇಸುಗಳಿದ್ರೂ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತದೆ, ಹಿಡಿಬೋದು, ಏನು ದೊಡ್ಡ ವಿಷಯ ಅಲ್ಲ. ಮತ್ತು ಪೊಲೀಸರ ಕೈಲೂ ಕ್ಯಾಮ್ರಾ ಕೊಟ್ಟಿದ್ದಾರೆ, ಎಲ್ಲದೂ ಆಗೋಯ್ತು. ಎಂತಕ್ಕೆ ಮಧ್ಯದಲ್ಲಿ ಹೋಗಿ ಅಡ್ಡಾಡ ಆಗ್ತೀರಾ? ಮೊದಲೆಲ್ಲ ಸಿಗ್ನಲ್ ಜಂಪಿಂಗ ಹಿಡಿತಾ ಇದ್ರಿ, ಹಿಡಿಬಾರ್ದು ಅಂತ ರೂಲ್ಸ್ ಇದೆ, ಸ್ಟ್ರಿಕ್ಟ್ ರೂಲ್ಸು. ಯಾಕಂದರೆ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿರ್ತದೆ, ಹೋಗಲಿ, ಇದರಿಂದ ಸಂಚಾರ ದಟ್ಟಣೆ ಆಗ್ತದೆ, ಸ್ವಲ್ಪ ಸಮಸ್ಯೆಗಳಾಗ್ತವೆ ಅಂತ ಹೇಳಿಬಿಟ್ಟು ಕಾನೂನನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾವು ಜನಸಾಮಾನ್ಯರು ದಯವಿಟ್ಟು ಟ್ರಾಫಿಕ್ಕಿನ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಯಾವ ಸಮಸ್ಯೆಗಳು ಇರಲ್ಲ. ಇವತ್ತು ಮಂಡ್ಯದಲ್ಲಿ ಹೃತಿಕ್ಷಾ ಅವ್ರ ಅಪ್ಪ ಅಮ್ಮ ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ಯಾವ ಪೊಲೀಸು ತಡೀತಿರಲಿಲ್ಲ, ಅದೊಂದು ಮಾತು. ಆದರೆ ತಡೆಯೋ ರೀತಿ, ಆ ಮಗುಗೆ ನಾಯಿ ಕಚ್ಚಿತ್ತಂತೆ, ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಬರೋಣ ಅಂತ ಹೊರಟಿದ್ರು ಅವರು. ಎಷ್ಟೊಂದು ಕರುಣಾಜನಕ ಕತೆ ನೋಡಿ ಇದು. ಆ ಮಗು ಆಲ್ರೆಡಿ ನಾಯಿ ಕಚ್ಚಿ ಆ ನೋವನ್ನು ಅನುಭವಿಸಿರುತ್ತೆ, ಮಗುಗೊಂದು ಇಂಜೆಕ್ಷನ್ ತಗೋಣ ಅಂತ ಹೋಗಿರ್ತಾರೆ. ಒಬ್ಬ ಟ್ರಾಫಿಕ್ ಪೊಲೀಸ್ ಅಡ್ಡ ಹಾಕ್ತಾನೆ, ಹೆಲ್ಮೆಟ್ ಇಲ್ಲ ಅಂತ. ಸರ್, ಮಗುಗೆ ನಾಯಿ ಕಚ್ಚಿದೆ, ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಮರ್ತೋಗ್ಬಿಡುತ್ತೆ ಹೆಲ್ಮೆಟ್ಟು ಅಂತ ಏನೊಂದು ಹೇಳ್ತಾರೆ, ಬಿಟ್ಟು ಕಳಿಸ್ತಾನೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಇನ್ನೊಬ್ಬ ಟ್ರಾಫಿಕ್ ಪೊಲೀಸು ಅಡ್ಡ ಹಾಕಿ ಹೇಳ್ತಾನೆ. ಆ ಎತ್ತಪ್ಪ ಕೆಳಗೆ ಬೀಳ್ತಾರೆ, ಮಗು ಕೆಳಗೆ ಬೀಳುತ್ತೆ. ಹಿಂದ್ಕಡೆಯಿಂದ ಬರ್ತಿರೋಂಥ ಲಾರಿ ಆ ಮಗು ತಲೆ ಮೇಲೆ ಹತ್ತುತ್ತೆ. ಶಟ್, ಏನೋ ಪರಿಹಾರ ಕೊಡ್ತಾರೆ, ಅವ್ರು ಯಾರನ್ನ ಸಸ್ಪೆಂಡ್ ಮಾಡಿದ್ರು. ಒಂದು ಘಟನೆ ಅಲ್ಲಿಗೆ ಮುಗಿದು ಹೋಗಬಾರ್ದು. ಒಂದು ಸ್ಟ್ರಿಕ್ಟಾದ ಕಾನೂನನ್ನು ಸರ್ಕಾರ ರಚನೆ ಮಾಡಬೇಕು. ಯಾವತ್ತೂ ಈ ಟ್ರಾಫಿಕ್ ಪೊಲೀಸರ ಕಾರಣಕ್ಕೆ, ಟ್ರಾಫಿಕ್ಕಿನ ಕಾರಣಕ್ಕೆ ಹಂಸ ಹಾಕಿರ್ತೀರ ನಿಮ್ಮ ಬೊಜ್ಜಕ್ಕೆ.
ಅವೈಜ್ಞಾನಿಕ ಹಂಸಗಳು. ಒಳ್ಳೆ ಹೈವೇ ಮಾಡಿರ್ತೀರಿ, ಮಧ್ಯದಲ್ಲಿ ಹಂಸ ಇಡ್ತೀರಿ. ಎಂದಕ್ಕದು ನಿಮ್ಮ ಸಮಾಧಿನ? ಅದು ಯಾವ ಸ್ಟುಪಿಡು, ಯಾವ ಇಡಿಯೇಟ್ ಮಾಡಿರೋದದು ಪ್ಲಾನು? ವೇಗ ನಿಯಂತ್ರಣದ ನೆಪದಲ್ಲಿ ಹಂಸಗಳು ಮಾಡಿಬಿಟ್ಟು ಇನ್ನಷ್ಟು ಜೀವಗಳನ್ನು ತೆಗಿತೀರಿ ನೀವು. ಈ ಹಂಸಗಳ ಕಾರಣ ಎಷ್ಟು ಜೀವಗಳು ಹೋಗಿದಾವೆ ಗೊತ್ತಾ? ಟ್ರಾಫಿಕ್ನ ಕೆಲವು ನಿಯಮಗಳು, ನೀತಿಗಳು ಜನರನ್ನ ಸಾಯಿಸ್ತಾ ಇದ್ದಾವೆ, ಪುಕ್ಸಟ್ಟೆ ಸಾಯ್ತಿದ್ದಾವೆ. ಹೋದ ಜೀವ ಮತ್ತೆ ಬರಲ್ಲ ರೀ. ಈಗ ನಾನೇ ಸತ್ತೋಗ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಾಳೆ ವಾಪಸ್ ಬರ್ತೀನ? ನನ್ನ ಕುಟುಂಬ, ನನ್ನನ್ನು ನಂಬಿಕೊಂಡ ಕುಟುಂಬ, ಇಷ್ಟು ಇದನ್ನು ಅರ್ಥ ಆಗಲ್ವಾ? ಟೋಟಲ್ ವ್ಯವಸ್ಥೆನೇ ಸರಿ ಇಲ್ಲ ರೀ. ನಾವಿದು ಯಾವುದೋ ಒಂದು ಟ್ರಾಫಿಕ್ ಪೊಲೀಸರನ್ನ ಬೈದು ಅವರು ಸಸ್ಪೆಂಡ್ ಆದ ಅಂತ ಹೇಳ್ಬಿಟ್ಟು ಖುಷಿ ಪಡೋ ಬದಲು ಇಡೀ ವ್ಯವಸ್ಥೆ ಬದಲಾಗಬೇಕು. ಮೆದುಳುಗಳಿದಾವಲ್ಲ, ಈ ಥರದ ಒಂದು ನಿಯಮ ನೀತಿಗಳನ್ನು ತಂದು ಮೆದುಳುಗಳಿದಾವಲ್ಲ, ಆ ಮೆದುಳನ್ನು ಫಸ್ಟ್ ನಿಷ್ಕ್ರಿಯಗೊಳಿಸ್ಬೇಕು. ಯಾಕಂದರೆ ಆ ಮೆದುಳಿಂದೇ ತಪ್ಪಿವೆಲ್ಲ. ಓಕೆ ಸ್ನೇಹಿತರೆ, ಹೃತಿಕ್ಷಾ ಸಾವು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಟ್ರಾಫಿಕ್ ರೂಲ್ಸಿನ ಬದಲಾವಣೆ ಕಾರಣ ಆಗಲಿ. ಹಲವಾರು ದೇಶಗಳಲ್ಲಿ ಈ ಥರದ ಒಂದು ಟ್ರಾಫಿಕ್ ರೂಲ್ಸ್ಗಳಿಲ್ಲ. ನಾನು US ಕೆನಡದ್ದು ಎಲ್ಲ ಓದ್ತಾ ಬಂದೆ, ಯಾವ ಥರ ಇದೆ ಅಲ್ಲಿ ಟ್ರಾಫಿಕ್ ರೂಲ್ಸ್ಗಳಂತ. ಅಲ್ಲಿಂದ ರ್ಯಾಂಡಮ್ ಚೆಕ್ ಪಾಯಿಂಟ್ಗಳಿಟ್ಟಿರ್ತಾರೆ, ಬರೀ ಸ್ಟ್ಯಾಂಡರ್ಡಾಗಿ ಮಾಡ್ತಾರೆ. ಮತ್ತು ಅಲ್ಲಿನ ಜನ, ಫಸ್ಟ್ ಆಫ್ ಆಲ್ ಅಲ್ಲಿನ ಜನ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡೋ ಮನಸ್ಥಿತಿಲಿ ಇಲ್ಲ. ಅವ್ರು ಅಲ್ಲಿನ ಟ್ರಾಫಿಕ್ ರೂಲ್ಸಿಗೆ ಬದ್ಧರಾಗಿದ್ದಾರೆ. ಪೊಲೀಸರಿಗೆ ಕೆಲಸ ಕಡಿಮೆ ಇದೆ. ಯಾವುದೋ ಕಾರ್ ಸಂದಿಯಲ್ಲಿ, ಲಾರಿ ಸಂದಿಯಲ್ಲಿ, ಯಾವುದೋ ಚರಂಡಿ ಸಂದಿಯಲ್ಲಿ ಕೂತ್ಕೊಂಡು ಹಿಂಗೆ ಹೊಂಚೆ ಹಾಕ್ಬಿಟ್ಟು ಬಂದು ಹಿಡಿಯುವಂಥ ಸಾಹಸಗಳನ್ನು, ಹರಸಾಹಸಗಳನ್ನು ಮಾಡಲ್ಲ, ಜನರ ಜೀವನ ತೆಗೆಯಲ್ಲ. ಮೊದಲು ನಾವು ಬದಲಾಗೋಣ. ನಾವು ಬದಲಾದರೆ ಎಲ್ಲದೂ ಬದಲಾಗ್ತವೆ. ಟ್ರಾಫಿಕ್ ನಿಯಮವನ್ನು ನಾವು ಪಾಲಿಸೋಣ. ನಾವು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿದ್ರೆ ಎಲ್ಲದೂ ಸರಿ ಹೋಗ್ತದೆ, ಯಾವುದೇ ರೀತಿಯ ದುರ್ಘಟನೆಗಳಾಗಲ್ಲ, ಪೊಲೀಸರು ಕೆಲಸ ಕಡಿಮೆ ಆಗ್ತದೆ. ಹಾಗೆ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಕ್ಯಾಮ್ರಾಗಳನ್ನು ಹಾಕಿರೋದ್ರಿಂದ, ಪೊಲೀಸರು ಕ್ಯಾಮ್ರಾ ಕೊಟ್ಟಿರೋದ್ರಿಂದ ಆ ಕ್ಯಾಮ್ರಾದ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಲಿ. ಈ ಅಡ್ಡ ಹಾಕುವಂಥ ಸಂಸ್ಕೃತಿ ಅಲ್ಲ ಇದು. ಇದೊಂದು ಅಡ್ಡ ಹಾಕುವಂಥ ಅಪಾಯಕಾರಿ ಸ್ಥಿತಿ ನಿಂತು ಹೋಗಲಿ. ಪುಕ್ಕಟೆ ಆಗಿ ಆ ಜನಸಾಮಾನ್ಯನ ಕೊಲ್ಲಬೇಡಿ. ಯಾಕಂದರೆ ಇವತ್ತು ಹೃತಿಕ್ಷಾ ಸಾವು ಆ ಮನೆಯ ಒಂದು ಶಾಶ್ವತ ನೋವದು. ಅದು ಆ ಪೋಷಕರು, ಆ ಹೆತ್ತವರಿಗೆ ಮಾತ್ರ ಆಗ್ತದೆ. ದಯವಿಟ್ಟು ಬದಲಾಗಿ. ಹಂಗೆ ಪೊಲೀಸರು ಲ್ಯಾಂಗ್ವೇಜ್ಗಳನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಕಂಪ್ಲೇಂಟ್ ಕೊಡೋಕ್ಕೆ ಬಂದವ್ರ ಹತ್ರನೂ ಒಂದೇ ಥರ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವನ ಮೇಲೆ ಒಂದೇ ಥರ. ಕಾನೂನು ಪ್ರಕಾರ ತನಿಖೆ ನಡೆಸಿ, ಅವನು ತಪ್ಪು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ಗಳಿದ್ದಾವೆ, ಆ ಸೆಕ್ಷನ್ಗಳ ಪ್ರಕಾರ ಕೇಸ್ಗಳನ್ನು ಹಾಕ್ಬಿಟ್ಟು ಕಳಿಸ್ಬಿಡಿ, ಅವನು ಶಿಕ್ಷೆ ಅನುಭವಿಸ್ತಾನೆ. ಅವನು ಯಾವನೋ ಮಾಡಿದ ತಪ್ಪಿಗೆ ಅವನ ತಾಯಿನ ಸುಳ್ಳೆ ಅಮ್ಮ ನಾಕನ್, ಯಾಕೆ ಅವನು ಯಾವನೋ ಮಾಡಿದ ತಪ್ಪಿಗೆ ಇವ್ರ ಅಮ್ಮನ್ನ, ಅವ್ರ ಅಪ್ಪನ ತಾಯಿನ ಬೈತೀರಿ? ಈ ಲ್ಯಾಂಗ್ವೇಜ್ ಎಲ್ಲ ಬದಲಾವಣೆ ಆಗಲಿ. ದೊಡ್ಡ ಕೌನ್ಸಿಲಿಂಗ್ ಆಗ್ಬೇಕ್ರಿ. ಒಂದೊಂದ್ಸಲ ಹೇಳ್ತಾ ಇರ್ತೀನಿ ನಾನು, ಈ ದೇಶದ ಇಂಥ ವ್ಯವಸ್ಥೆಗಳು ಯಾವಾಗ ಬದಲಾಗ್ತವೆ? ಎಲ್ಲರೂ ಒಂದ್ಸಲ ಸತ್ತು ಹೋಗ್ಬಿಟ್ಟು ಮರು ಹುಟ್ಟಬೇಕು. ಡೇ 1ನಿಂದ ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಹುಟ್ಟಬೇಕು. ಅದು ಹುಟ್ಟಬೇಕಂದ್ರೆ ಎಲ್ಲರೂ ಸತ್ತು ಹೋಗ್ಬೇಕು, ಬೇರೆ ಹುಟ್ಟುಗಳಾಗಬೇಕಿಲ್ಲ, ಆಗಲೇ ಇವೆಲ್ಲ ಸರಿ ಹೋಗೋದಂತ ಒಂದ್ಸಲ ಮಾತಾಡ್ತಾ ಇದ್ವಿ ನಾವು, ಪತ್ರಕರ್ತರ ಚರ್ಚೆಗಳು. ಓಕೆ ಫೈನ್. ಟ್ರಾಫಿಕ್ ಪೊಲೀಸ್ ಅಥವಾ ಪೊಲೀಸ್ ಅವರು ನಮ್ಮನ್ನು ರಕ್ಷಣೆ ಮಾಡುವವರು. ನಾವು ನಮ್ಮ ತೆರಿಗೆ ಹಣದ ಮೂಲಕ ನಮ್ಮ ರಕ್ಷಣೆಗೆ ಅವರನ್ನು ನೇಮಕ ಮಾಡಿಕೊಂಡಿದ್ವಿ. ನಾವು ಹಣ ಕೊಡ್ತೀವಿ, ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ದರ್ಪ ದಬ್ಬಾಳಿಕೆನ ಯಾವ ಜನಸಾಮಾನ್ಯನೂ ಮಾಡಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ, ಅಥವಾ ಯಾವುದೊಬ್ಬ ಆರೋಪಿ ನೀ ಎಂತ ನನ್ನ ಅರೆಸ್ಟ್ ಮಾಡೋದ, ನನ್ನ ತೆರಿಗೆ ಹಣ ಕಣ, ನಿನ್ನ ಸಂಬಳ, ಈ ಗಾಂಚಲಿನ ಯಾವನೂ ಮಾಡೇ ಇಲ್ಲ. ಹಾಗೆ ನೋಡಿದ್ರೆ ಆ ಕಡೆಯಿಂದ ಬಂದಿದೆ, ಬೋ ಮಗ ಸೂ ಮಗ, ಅದೆಲ್ಲ ಬದಲಾಗಲಿ. ಪರಸ್ಪರ ಅರ್ಥ ಮಾಡ್ಕೊಂಡು ಹೋಗೋಣ. ಪರಸ್ಪರ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಏನಿವೆ ಆ ಪುಟ್ಟ ಮಗು ಹೃತಿಕ್ಷಾ ಥರದ ಘಟನೆ ಎಲ್ಲೆಲ್ಲೂ ನಡೆದಿರಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.